ಸಿಹಿ ಕುಂಬಳಕಾಯನ್ನು ಉಪಯೋಗಿಸ್ಕೊಂಡು ಸುಮಾರು ಖಾದ್ಯಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು ಗಾರ್ಗೆ. ಇದನ್ನು ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಕೆಲವೊಂದೊಂದು ಕಡೆ ಹಬ್ಬದ ಟೈಮಲ್ಲಿ ಈ ಗಾರ್ಗೆ ಮಾಡುವಂತಹ ಪದ್ಧತಿ ಇವಾಗಲೂ ಕೂಡ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕುಂಬಳಕಾಯಿ ಗಾರ್ಗೆ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಕುಂಬಳಕಾಯನ್ನು ತೊಳ್ಕೊಂಡು ಕಟ್ ಮಾಡಿ ಅದ್ರ ಒಳಗಿನ ಬೀಜ ಮತ್ತು ಮೇಲಿನ ಸಿಪ್ಪೆ ಎರಡನ್ನೂ ಕೂಡ ಕ್ಲೀನ್ ಮಾಡಿ ಇಟ್ಕೋಬೇಕು. ಈ ಸಿಹಿ ಕುಂಬಳಕಾಯಲ್ಲಿ ಹಲ್ವಾ ಮಾಡ್ಬೋದು ಮತ್ತು ಕುಂಬಳಕಾಯನ್ನು ಬೇಯಿಸಿ ಹಾಲು ಮತ್ತು ಬೆಲ್ಲದ ಹಾಲು ಹಾಕ್ಕೊಂಡು ತಿನ್ನುವಂಥ ಪದ್ಧತಿ ಕೆಲವೊಂದು ಕಡೆ ಇದೆ. ಈ ಎರಡು ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಿಪ್ಪೆ ಮತ್ತು ಬೀಜವನ್ನು ಕ್ಲೀನ್ ಮಾಡ್ಕೊಂಡ ನಂತರ ಸಣ್ಣ ತೂತಿರುವಂತಹ ತುರಿಮಣಿನಲ್ಲಿ ಇದನ್ನು ತುರಿದು ಇಟ್ಕೋಬೇಕು. ಇವಾಗ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು 1 ಬೌಲಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಪ್ರಮಾಣದಲ್ಲಿ ಗಾರ್ಗೆಯನ್ನು ಮಾಡೋರು ಹಿಟ್ಟನ್ನು ಹುರಿಯೋದ್ರ ಬದಲಾಗಿ ಗೋಧಿ ಮತ್ತು ಅಕ್ಕಿಯನ್ನು ಹುರಿದು ಮಿಲ್ ಮಾಡಿ ಹಿಟ್ಟು ಮಾಡಿಸ್ಕೊಳ್ತಾರೆ. ಆದರೆ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟನ್ನೇ ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಘಮ ಬರೋವರೆಗೂ ಹುರಿದು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಬೆಲ್ಲನ ಕರಗಿಸ್ಕೊಳ್ಳಿಕ್ಕೆ 1 ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕರಗಿಸ್ಕೋಬೇಕು. ಪಾಕ ಮಾಡ್ಕೋಬೇಕು ಅಂತೇನಿಲ್ಲ, ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ. ಕರಗಿದ ನಂತರ ಇದನ್ನು ಒಂದು ಪ್ಯಾನಿಗೆ ಸೋಸ್ಕೊಳ್ತಾ ಇದ್ದೀನಿ. ಕಸರು ಏನಾದ್ರು ಇದ್ದರೆ ಇದನ್ನು ಸಪ್ರೇಟ್ ಮಾಡ್ಕೋಬೋದು. ನಂತರ ಇವಾಗ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ 1 ಬೌಲಷ್ಟು ತುರಿದಿರುವಂತಹ ಸಿಹಿ ಕುಂಬಳಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಆ ಬೌಲಲ್ಲಿ ನಾನು ಚೆನ್ನಾಗಿ ಪ್ರೆಸ್ ಮಾಡೇ ಆ ತುರಿಯನ್ನು ತುಂಬ್ಕೊಂಡಿದ್ದೀನಿ. ಹಗುರವಾಗಿಯೇ ನಾವು ತುರಿಯನ್ನು ತುಂಬ್ಕೊಳ್ತಾ ಇದ್ದೀವಿ ಅನ್ನೋದಾದರೆ 1.5 ಇಂದ 2 ಬೌಲಷ್ಟು ನಾವು ತುರಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸುಮಾರು ಒಂದು 4 ರಿಂದ 5 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಆ ಸಿಹಿ ಕುಂಬಳಕಾಯಿನಲ್ಲಿರುವಂತಹ ಹಸಿ ವಾಸನೆ ಹೋಗುತ್ತೆ ಮತ್ತು ಕುಂಬಳಕಾಯಿನೂ ಸಹ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಬೆಲ್ಲದ ನೀರು ಅರ್ಧದಷ್ಟು ಹಿಂಗಬೇಕು. ಆ ಹೊತ್ತಿಗೆ ಕುಂಬಳಕಾಯಿದು ತುರಿನೂ ಕೂಡ ಸಾಫ್ಟ್ ಆಗಿರುತ್ತೆ. ಇವಾಗ ಹುರಿದು ತೆಗೆದಿಟ್ಕೊಂಡಿರುವಂತಹ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಉರಿಯನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ. ಹಿಟ್ಟನ್ನು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಮತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅಂತೇನಿಲ್ಲ, ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗೋಧಿ ಹಿಟ್ಟನ್ನು ಹುರಿದೇನೆ ಹಸಿ ಹಿಟ್ಟನ್ನು ಹಾಕಿ ಮಾಡ್ತಿದ್ದೀವಿ ಅನ್ನೋದಾದರೆ ಇದನ್ನು 4 ರಿಂದ 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೋಬೇಕಾಗುತ್ತೆ. ಹಿಟ್ಟು ಚೆನ್ನಾಗಿ ಬೆಂದಾದಮೇಲೆ ತಳ ಬಿಟ್ಕೊಂಡು ಉಂಡೆ ಥರ ಒಟ್ಟುಗೂಡುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಚೆನ್ನಾಗಿ ಒಮ್ಮೆ ನಾದ್ಕೋಬೇಕು. ನಾದೋವಾಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಬಿಲ್ಲೆಗಳನ್ನು ಮಾಡಿಕೊಂಡು ಈ ಥರ ರೋಲ್ ಮಾಡಿ ಪ್ರೆಸ್ ಮಾಡಿ ಗಾರ್ಗೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ಗಾರ್ಗೆಗಳನ್ನು ಇದೇ ಸೈಜ್ಗೆ ಮಾಡಬೇಕು ಅಂತೇನಿಲ್ಲ. ನಮಗೆ ಇದಕ್ಕಿಂತ ಚಿಕ್ಕದು ಬೇಕು ಅಂದರೆ ಚಿಕ್ಕದೂ ಮಾಡ್ಕೋಬೋದು, ಅಥವಾ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡದಾಗೂ ಕೂಡ ಮಾಡ್ಕೋಬೋದು. ಆದರೆ ತುಂಬ ದಪ್ಪಗೆ ಮಾಡೋದು ಬೇಡ. ತುಂಬ ದಪ್ಪಗಾಯಿತು ಅಂತ ಹೇಳಿದ್ರೆ ಅದು ನಾವು ಎಣ್ಣೆಯಲ್ಲಿ ಕರಿಯುವಾಗ ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ಮಲ್ಲೇ ನಾವು ಇದನ್ನು ಪ್ರೆಸ್ ಮಾಡಿ ಗಾರ್ಗೆಗಳನ್ನು ಮಾಡಿ ಇಟ್ಕೋಬೇಕು. ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಬಿಸಿ ಆದ ನಂತರ ಮಾಡಿಟ್ಕೊಂಡಿರುವಂತಹ ಗಾರ್ಗೆಗಳನ್ನು ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಕರೆದು ತೆಗೆದ್ರೆ ಆಯಿತು. ಎಣ್ಣೆಯನ್ನು ತುಂಬ ಬಿಸಿ ಮಾಡಿಕೊಂಡು ಗಾರ್ಗೆಗಳನ್ನು ಕರಿಯೋದು ಬೇಡ. ತುಂಬ ಬಿಸಿ ಆಗಿತ್ತು ಅಂತ ಹೇಳಿದರೆ ಗಾರ್ಗೆ ಮೇಲ್ಭಾಗ ಕಲರ್ ಬೇಗ ಬರುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಆಗಿ ಎಣ್ಣೆಯನ್ನು ಕಾಯಿಸ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದೇ ಥರನೇ ನಾನು ಎಲ್ಲ ಗಾರ್ಗೆನೂ ಸಹ ಕರೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಮಾಡಿರೋ ದಿನ ಮೇಲ್ಗಡೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ ಗಾರ್ಗೆ ಚೆನ್ನಾಗಿರುತ್ತೆ. ಇದನ್ನು ನಾವು 10 ರಿಂದ 15 ದಿನದವರೆಗೂ ಸಹ ಇಟ್ಕೊಂಡು ತಿನ್ಬೋದು, ಹಾಳಾಗೋದಿಲ್ಲ. ನೋಡಿದ್ರಲ್ವ ಕುಂಬಳಕಾಯಿ ಗಾರ್ಗೆನ ಯಾವ ಥರ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.